ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ರಾಜ್ಯಾದ್ಯಂತ ಇರುವುದು ಅದು ಖಚಿತ ಆಗಿದೆ. ಈ ಕೆಪಿಟಿಸಿಯಲ್ಲಿ ಏನ್ ಮಾಡ್ತಿದೆ ಗೊತ್ತಿಲ್ಲ, ಅವ್ರಿಗೆ ಕರೆಂಟ್ ಕೊಟ್ಟಿದೆ, ಅಕ್ರಮವಾಗಿ ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಾರೆ. ಆಮೇಲೆ ಪೊಲ್ಯೂಷನ್ ಬೋರ್ಡ್ ಏನ್ ಮಾಡ್ತಿದೆ ಗೊತ್ತಿಲ್ಲ. ನೀವು ಅವ್ರನ್ನೆಲ್ಲ ಕೈ ಬಿಟ್ಟಿದ್ದೀರಾ, ಅವ್ರನ್ನ ಯಾಕೂ ಆಕ್ಷನ್ ತಗೊಳ್ಳೋಕ್ ಬಿಡ್ತಾ ಇಲ್ಲ. ಆಮೇಲೆ ನಿಮ್ಗೆ ಕೋಗಿಲೆಯಲ್ಲಿ ಅವ್ರಿಗೆ ಮನೆಗಳು ಕೊಡ್ತೀವಿ ಅಂತ ಹೇಳ್ತಿದ್ದೀರಾ. ನೀವು ಕೊಡೋಂಗಿದ್ರೆ ವಕ್ಫ್ ಬೋರ್ಡ್ ಅಂತ ಹೇಳಿದಾರಲ್ಲ, ಆ ಜಾಗದಲ್ಲಿ ಕೊಡಿ. ಆಮೇಲೆ ವಿಧಾನಸೌಧನೇ ವಕ್ಫ್ ಬೋರ್ಡ್ ಅಂತ ಹೇಳಿದ್ದಾರೆ, ಅದರಲ್ಲಿ ಅವ್ರಿಗೆಲ್ಲ ಕಚೇರಿಗಳು ಕೊಟ್ಬಿಡಿ ಮೇಡಮ್. ಓಪನಿಂಗ್ ರಿಮಾರ್ಕ್ಸ್ ನಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದಂತದ್ದು, ಇವತ್ತಿನ ದಿನ ಎಲೆಕ್ಟ್ರಿಸಿಟಿ ಬೋರ್ಡ್ ಆಗಿರಬಹುದು, ವಾಟರ್ ಕನೆಕ್ಷನ್ ಕೊಡುವಂತದ್ದಾಗಿರಬಹುದು, ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಆಮೇಲೆ ಬರುತ್ತೆ. ಆದ್ರೆ ಬೇಸಿಕ್ ಸವಲತ್ತುಗಳು ನಮಗೆ ಸಿಗುವಂತದ್ದು ಈ ಒಂದು ಡಿಪಾರ್ಟ್ಮೆಂಟ್ಗಳಿಂದ. ಈ ಡಿಪಾರ್ಟ್ಮೆಂಟ್ಗಳಿಂದ ಯಾವಾಗ ಇದು ನಿರಂತರವಾದಂತಹ ಪ್ರೋಸೆಸ್, ಈ ನಿರಂತರವಾದಂತಹ ಪ್ರೋಸೆಸ್ ನಡೀತಾ ಇರುತ್ತೆ. ಇದು ಸರ್ಕಾರಕ್ಕೂ ಹೋಗುತ್ತೆ, ಇದು ಎಲೆಕ್ಷನ್ ಕಮಿಷನ್ಗೂ ಕೂಡ ಹೋಗುತ್ತೆ. ಈ ರಿಪೋರ್ಟ್ಗಳು ಹೋಗ್ತಾನೆ ಇರುತ್ತೆ. ಆದ್ರೆ ಇದನ್ನ ಪರಿಶೀಲನೆ ಮಾಡಿ ಇದನ್ನ ಕೇಂದ್ರಕ್ಕೆ ಕಳಿಸಬೇಕಾಗಿರುವಂತಹ ಕೆಲಸ ಒಂದು ಮೆಜಾರಿಟಿ ಎಲೆಕ್ಷನ್ ಕಮಿಷನ್ದು ಇರುತ್ತೆ. ಅಂಡ್ ಇನ್ನೊಂದು, ಈ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರವೂ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. 2 ವರ್ಷದ ಹಿಂದೆಯಿಂದ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ, ಆಯ್ತಾ. ಆದ್ರೆ ಈ ಒಂದು ನಾನು ನಿಮಗೆ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಸರ್ಕಾರದ ಮಾಹಿತಿಯನ್ನ ನಿಮಗೆ ನಾನು ಹೇಳ್ತಾ ಇರುವಂತದ್ದು. ಆರೋಶಕ್ ಅವರು ಅಲ್ಲಿ ಬಂದು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿದ್ರು. ಪಾಪ ಅವ್ರಿಗೆ ಕನ್ನಡ ಅರ್ಥ ಆಗ್ಲಿಲ್ಲ, ಅವ್ರು ಬೇರೆ ಯಾವ್ದೋ ಭಾಷೆಯಲ್ಲಿ ಮಾತಾಡಿದ್ರು. ಸೊ ಇವತ್ತಿನ ದಿನ ಅವರಿಗೆ ಒಂದು ಉತ್ತರ ಕೇಳಿಸ್ಕೊಳ್ಳಿ. ಸ್ವಾತಿ ಅವರೇ, ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಆಯ್ತು, ನಾವು ಕೋಗಿಲು ಲೇಔಟ್ ನೀವು ಸಕ್ರಮವಾಗಿ ಮನೆ ಕೊಡ್ತಿದ್ದೀರಿ, ಸ್ವಾಗತಾರ್ಹ. ಆದ್ರೆ ನಾವು ಮಾತನಾಡ್ತಿರೋದು ರಿಪಬ್ಲಿಕ್ ಕನ್ನಡ ಕಳೆದ 1 ವಾರದಿಂದ ನಡೆಸ್ತಾ ಇರುವ ಆಪರೇಷನ್ ಬಾಂಗ್ಲಾ. ಅಂದ್ರೆ ಬಾಂಗ್ಲಾದೇಶದಿಂದಲೇ ಬಂದು ನೆಲೆಸಿರುವವರು. ನೀವು ಬರ್ಲಿಕ್ಕೆ ಮುಂಚೆ ಪಟ್ಟಿ ಕೊಟ್ಟೆ, ನಿಮಗೋಸ್ಕರ ನಾನು ಇನ್ನೊಂದ್ಸತಿ ಓದ್ಬಿಡ್ತೀನಿ. ಬೆಂಗಳೂರಿನ ಕೇಳಿಸ್ಕೊಳ್ಳಿ ಮೇಡಮ್, ಪ್ಲೀಸ್. ಪೊಲೀಸರು ಹೋಗಿದ್ದಾರೆ, ಮೇಡಮ್ ಕೇಳಿಸ್ಕೊಳ್ತೀರಾ ಇಲ್ವಾ? ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರು ಅನ್ನೋ ಕಾರಣಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮ್ಮ ಪ್ರತಿನಿಧಿಗಳು ಹೋದ ಕಡೆಯಲ್ಲೆಲ್ಲ ಅಲ್ಲಿನ ಲೋಕಲ್ ಪೊಲೀಸ್ನ ಕರ್ಕೊಂಡು ಹೋಗಿದ್ದಾರೆ. ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಆ ಜವಾಬ್ದಾರಿಯನ್ನ ಮಾಡಿದೆ. ನಾನು ಇನ್ನೊಂದ್ಸತಿ ಪಟ್ಟಿ ಕೊಟ್ಬಿಡ್ತೀನಿ. ಮಾರನಾಯಕನಹಳ್ಳಿ ಕೇಳಿಸ್ಕೊಳ್ಳಿ, ಮಾರನಾಯಕನಹಳ್ಳಿ, ಗಾರೆನಹಳ್ಳಿ, ಹುಲಿಮಂಗಳ, ಪೋಡು, ಹಾಗೆ ಕಗ್ಲಿಪುರ, ಇಲ್ಲೆಲ್ಲ ಬಂದಿರುವವರು ಆನ್ ಕ್ಯಾಮ್ರಾ ಒಪ್ಕೊಂಡಿದ್ದಾರೆ ನಾವು ಬಾಂಗ್ಲಾದೇಶಿಗರು. ಆನ್ ಕ್ಯಾಮ್ರಾ ಒಪ್ಕೊಂಡಿದ್ದಾರೆ. ನಮಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿದೆ, ನಮಗೆ ವಾಟರ್ ಕನೆಕ್ಷನ್ ಸಿಕ್ಕಿದೆ, ನಮಗೆ ಆಧಾರ್ ಕಾರ್ಡ್ ಸಿಕ್ಕಿದೆ, ಎಲ್ಲವೂ ಕೂಡ ಸಿಕ್ಕಿದೆ ಅಂದಾಗ ಈಗ ರಾಜ್ಯದಲ್ಲಿ ನಾನು ನಿಮಗೆ ಒಂದು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಪ್ಕೊಂಡು ಇಲ್ಲಿ ಬದುಕ್ತಿರುವವರಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಮಾಧ್ಯಮವಾಗಿ ನಿರೀಕ್ಷೆ ಮಾಡ್ತಿರೋರು ಇವರನ್ನೆಲ್ಲ ಗೇಟ್ ಪಾಸ್ ಕೊಡಿಸಿ ಅಂತ ಹೇಳಿ. ಅದಕ್ಕೆ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಭರವಸೆ ಸಿಗುತ್ತೆ ಅನ್ನೋದು ನಿಮ್ಮಿಂದ ಉತ್ತರ ಬೇಕು. ಸ್ಮಿತಾ ಅವರೇ, ನೀವು ಮಾಡ್ತಿರುವಂತಹ ಈ ಕೆಲಸಕ್ಕೆ ನಾನಿನ್ನೂ ಆ ರಿಪೋರ್ಟ್ ನೋಡಿಲ್ಲ. ಖಂಡಿತವಾಗ್ಲೂ ನೀವು ಇವತ್ತು ಹೇಳಿದಿರಿ, ನಾನು ಮನೆಗೆ ಹೋಗಿ ಬಹುಶಃ ಅದು ನಿಮ್ಮ ಹತ್ರನೇ ನಾನು ಆ ಒಂದು ರಿಪೋರ್ಟ್ ಅನ್ನ ತರಿಸಿಕೊಂಡು ನಾನು ಅದನ್ನ ಕುಲಂಕುಷವಾಗಿ ನೋಡ್ತೀನಿ ಮತ್ತು ಪರಿಶೀಲಿಸ್ತೀನಿ. ಸರ್ಕಾರದಲ್ಲಿ ಇರುವಂತಹ ಅಧಿಕಾರಿಗಳಿಗೂ ಕೂಡ ಇದಕ್ಕೆ ಗಮನ ತರುವಂತಹ ಕೆಲಸವನ್ನ ಮಾಡ್ತೀನಿ. ಒಂದನೇ ವಿಚಾರ. ಎರಡನೇ ವಿಚಾರ, ಇದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಡೆದಿದ್ದೇ ಆಗಿದ್ರೆ ನಾನು ನಂಬ್ತೀನಿ, ರಿಪಬ್ಲಿಕ್ ಕನ್ನಡನ ನಾನು ನಿಜವಾಗ್ಲೂ ನಂಬ್ತೀನಿ. ಇದು ಒಳ್ಳೆಯ ಕೆಲಸ, ನೀವು ಚೆನ್ನಾಗಿ ಮಾಡಿದ್ದೀರಿ ಅಂಡ್ ಕೂಲಂಕುಷವಾಗಿ ನೀವು ಪರಿಶೀಲಿಸಿದ್ದೀರಿ ಅನ್ನೋದನ್ನ ನಾನು ನಂಬ್ತಾ ಇದ್ದೀನಿ. ಸರ್ಕಾರದ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಮಾಡಬೇಕಾಗಿರುವಂತಹ ಕೆಲಸವನ್ನ ನೀವು ಮಾಡಿದ್ದೀರೇನೋ ಅಂತ ನಾನು ಭಾವಿಸ್ತಾ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ. ನೀವು ಮಾಡಿದ್ದೇ ಸತ್ಯವಾದಲ್ಲಿ, ಅವರು ಬಾಂಗ್ಲಾದೇಶದವರೇ ಆಗಿದ್ದಲ್ಲಿ ನಾವು ಅವ್ರನ್ನ ವಾಪಸ್ ಕಳಿಸೋದಕ್ಕೆ ತಯಾರಿದ್ದೀವಿ. ಕೇಂದ್ರ ಸರ್ಕಾರ ಅವರ ಹೊಣೆಯನ್ನ ಹೊತ್ಕೊಂಡು ಹೇಗೆ ಶೇಖ್ ಹಸೀನಾ ನಮ್ಮ ದೇಶದಲ್ಲಿ ಕಂತಂದು ಕೂರಿಸ್ಕೊಂಡಿದ್ದಾರಲ್ಲ, ಅದೇ ರೀತಿ ಅವ್ರ ಜೊತೆ ಇವರನ್ನು ಕೂಡ ವಿಮಾನ ಹತ್ತಿಸಿ ವಾಪಸ್ ಕಳಿಸೋದಕ್ಕೆ ಅವರು ರೆಡಿ ಇದ್ದಾರಾ ಅಂತ ಕೇಳ್ಬಿಡಿ. ವಿ ಆರ್ ರೆಡಿ. ಮೇಡಮ್, ನನ್ನ ಕ್ವಶನ್ ಸ್ವಾತಿ ಚಂದ್ರಶೇಖರ್ ಮತ್ತೆ ಫರೂಕ್ ಇಬ್ಬರಿಗೂ ಈಗ ನೋಡಿ, ಆಕ್ಚುಲಿ ಕೇಂದ್ರದಲ್ಲಿ ಇರೋದು ನೀವು ಮಾನ್ಯ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಹೋಮ್ ಮಿನಿಸ್ಟರ್ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ. ಬ್ಲೇಮಿಂಗ್ ಆಯ್ತಾ? ಸೆಕ್ಯೂರಿಟಿ ಇಲ್ಲ, ಹಂಗಿಲ್ಲ, ಅವ್ರ ಡ್ಯೂಟಿ ಅಂತ. ಆಪೋಸಿಷನ್ ಅಲ್ಲಿ ನೀವು ಕೂತಿದ್ದೀರಾ, ಆಯ್ತಾ? ನಿಮ್ಗೆ ದೇಶದ ಪರವಾಗಿ ನಿಮ್ದು ಏನು ಡ್ಯೂಟಿನೇ ಇಲ್ವಾ? ಬೇಕಾದಷ್ಟಿದೆ ಮೇಡಮ್. ಏನ್ ಮಾಡ್ತಾ ಬೇಕಾದಷ್ಟಿದೆ ಮೇಡಮ್. ಏನಿದೆ ದೇಶದಲ್ಲಿ? ಭಾರತೀಯ ಜನತಾ ಪಕ್ಷ ನಿಮ್ಮ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳೋರು ನಾವು ಬಿಜೆಪಿ ಅವ್ರು ಕೇಳ್ತಾ ಇದೀವಿ. ಕೇಂದ್ರದಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ದೇಶದಲ್ಲಿರುವಂತಹ 543 ಜನ ಸಂಸದರಲ್ಲಿ 50%
40% ಜಾಸ್ತಿ ಇವತ್ತಿನ ದಿನ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ನಲ್ಲಿ ಹಗರಣ ನಡೀತಾ ಇದೆ, ವೋಟ್ ಚೋರಿ ನಡೀತಾ ಇದೆ ಅಂತ ಸಂಸತ್ತಿನ ಒಳಗಡೆ ನಾವು ಮಾತಾಡ್ತಾ ಇದೀವಿ ಮೇಡಮ್. ಆದ್ರೆ ಅದನ್ನ ಇವತ್ತಿನ ದಿನ ಅಪೋಸಿಷನ್ ಆಗಿ ಅಲ್ಲ ಕೇಳಿಸ್ಕೊಳ್ಳಿ ನಿಮಿಷ. When you have asked me a question, you need to allow me to answer. Please. Listen to me. ಆಯ್ತಾ? ಸೊ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ತಯಾರಾಗಿಲ್ಲ. ನಾವು ನಮ್ಮ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಲೋಪದೋಷಗಳಿದೆಯೋ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಮೇಡಮ್. ಇವ್ರು ಹೇಳಿದ್ರು ಇವತ್ತಿನ ದಿನ ಚಂದ್ರಶೇಖರ್ ಅವ್ರು ಮಾತಾಡ್ತಾ ಇದ್ರು, ಸೋನಿಯಾ ಗಾಂಧಿ ಅವರಾಗಿರ್ಲಿ, ರಾಹುಲ್ ಗಾಂಧಿ ಅವರಾಗಿರ್ಲಿ, ಜಯರಾಮ್ ರಮೇಶ್ ಅವರಾಗಿರ್ಲಿ, ಯಾರು ಕೂಡ ಶೇಖ್ ಹಸೀನಾ ಅವರನ್ನ ಭಾರತಕ್ಕೆ ಕರ್ಕೊಂಡು ಬಂದಾಗ ಮಾತಾಡ್ಲಿಲ್ಲ ಅಂತ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಲೆಟ್ ಮಿ ಆನ್ಸರ್ ಮೇಡಮ್. ಅಲ್ಲಿಂದನೇ ಸಮಸ್ಯೆಗಳು ಶುರು ಆಗಿರುವಂತದ್ದು. ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದ ನಂತರದಲ್ಲಿ ಬಾರ್ಡರ್ ನಲ್ಲಿ ಯಾವುದೇ ರೀತಿಯಾದಂತಹ ಟೆನ್ಷನ್ಸ್ಗಳು ಆಗಬಾರದು, ಇದನ್ನ ತಡೆಗಟ್ಟುವಂತಹ ಕೆಲಸ ಕೇಂದ್ರ ಸರ್ಕಾರದ್ದು. ಭಾರತಕ್ಕೆ ಇದರಿಂದ ಯಾವುದೇ ತೊಡಕಾಗಬಾರದು ಅನ್ನುವಂತಹ ಒಂದು ಬಹಳ ವ್ಯವಸ್ಥಿತವಾದಂತಹ ವಿಚಾರವನ್ನ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಎಸ್ಪೆಷಲಿ ಗೃಹ ಇಲಾಖೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡಿದೀವಿ. ಆದ್ರೆ ಇದನ್ನ ಬಿಯಾಂಡ್ ಆಗಿ ಅವ್ರು ಹೋಗಿ ಟ್ರಂಪ್ ಹೋಗಿ ಕ್ಯಾಂಪೇನ್ ಮಾಡಿದ್ರೆ, ಬಾಂಗ್ಲಾದೇಶ ಶೇಖ್ ಹಸೀನಾನ ಕರ್ಸ್ಕೊಂಡು ಬಂದು ಕೂರಿಸಿದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಇನ್ನ ಲಾಸ್ಟ್ ಪಾಯಿಂಟ್ ನನ್ನ ಮನೆಗೆ ಯಾರೋ ನಾನು ಕರೆದೇ ಇರುವಂತಹ ಅಥವಾ ನಿಮ್ಮ ಮನೆಗೆ ಕರೆಯದೇ ಇರುವಂತಹ ನೆಂಟರು ಬಂದು ಕೂತಾಗ ನೀವು ಒಂದು ದಿನ ಯಾರೋ ಗೊತ್ತಿರಬಹುದೇನೋ ಅಂತ ಅನ್ಕೊಳ್ತೀರಿ. ಅಥವಾ ಅವರು ನಿಮಗೆ ಅಪರಿಚಿತರಾಗಿದ್ದಾಗ ನಾನ್ ಬಂದು ಕೇಳುವಂತದ್ದು, ನಿಮ್ಮ ಮನೇಲಿರುವಂತಹ ಮಕ್ಕಳನ್ನ ಬಂದು ನಾನು ಮಾತಾಡ್ಸೋದಿಕ್ಕಾಗೋದಿಲ್ಲ ಮೇಡಮ್. ನಿಮ್ಮ ಮನೇಲಿರುವಂತಹ ದೊಡ್ಡವರನ್ನೇ ಬಂದು ನಾನು ಕೇಳ್ಬೇಕು, ಇವ್ರು ಯಾಕ್ರಿ ಬಂದಿದ್ದಾರೆ ಅಂತ. ಮಕ್ಕಳು ಇವರು ಅಂಕಲ್ ಇವರು ಆಂಟಿ ಅಂತ ಅನ್ಕೊಂಡು ಸುಮ್ಮನಿರ್ತಾರೆ ಅಷ್ಟೇ. ಇವ್ರ ಅಂಕಲ್ ಇವ್ರ ಆಂಟಿ ಅಂತ ಅನ್ಕೊಂಡು ಸುಮ್ಮನಿರ್ತಾರೆ. ಆದ್ರೆ ಮನೆಯಲ್ಲಿರುವಂತಹ ತಂದೆಯೋ ತಾಯಿಯೋ ಅದಕ್ಕೆ ಉತ್ತರ ಕೊಡಬೇಕಾಗಿರುವಂತದ್ದು. ಇವತ್ತು ತಂದೆ ಮತ್ತು ತಾಯಿ ಸ್ಥಾನದಲ್ಲಿ ನಿಂತಿರುವಂತದ್ದು ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಲೇಬೇಕಾಗಿದೆ. ಮಮತಾ ಬ್ಯಾನರ್ಜಿ ಅವರು ಬಾರ್ಡರ್ ಅನ್ನ ಟೈಟ್ ಮಾಡ್ಲಿಕ್ಕೆ ಜಾಗ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ಚಂದ್ರಶೇಖರ್ ಅವರು ಆರೋಪ ಮಾಡ್ತಾ ಇದ್ರು. ಈ ಮಮತಾ ಬ್ಯಾನರ್ಜಿ ಅವರು ಬಾರ್ಡರ್ ಟೈಟ್ ಮಾಡ್ಲಿಕ್ಕೆ ಜಾಗ ಬಿಟ್ಕೊಡದೇ ಇರೋ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾತನಾಡಿದ್ದಾರೆ ಅದನ್ನ ಹೇಳಿ, ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ಕೊಡಿ. ಬಾರ್ಡರ್ ಟೈಟ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಬಿಟ್ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆನೇ ಬರೋದಿಲ್ಲ. ಚಂದ್ರಶೇಖರ್ ಅವರು ಏನ್ ಬೇಕಾದ್ರೂ ಮಾತಾಡಿದ್ರು ಮಾಧ್ಯಮದಲ್ಲಿ ಓಡಾಡುತ್ತೆ. ಚಂದ್ರಶೇಖರ್ ಅವರು ಮಮತಾ ಬ್ಯಾನರ್ಜಿ ಅವರು ನನ್ನ ನಿಮ್ಮ ಮಧ್ಯೆ ಈ ಸಂವಾದ, ತಾವು ದೇಶದ ವಿವಿಧ ಭಾಗಗಳಿಗೆ ಹೋಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ತಾವೇನಾದ್ರೂ ಪಂಜಾಬಿಗೆ, ಗುಜರಾತಿಗೆ ಅಥವಾ ಕಾಶ್ಮೀರಕ್ಕೆ ಹೋಗಿರುವಂತಹ ಉದಾಹರಣೆ ಇದೆಯಾ? ಯಾವ್ದಾದ್ರು ರಾಜ್ಯಗಳಲ್ಲಿ ಹೋಗಿದ್ದೀರಾ? ಹೌದು, ಹೋಗಿದ್ದೀರಾ. ಹಂಗಿದ್ರೆ ನಿಮಗಿದು ಗೊತ್ತಿರುತ್ತೆ. ಬಾರ್ಡರ್ ಅನ್ನ ಕಾಯುವಂತದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಫೀಸರ್ಸ್, ಸಿಆರ್ಪಿಎಫ್ ಆಫೀಸರ್ಸ್. ಇದರಲ್ಲಿ ಮಮತಾ ಬ್ಯಾನರ್ಜಿ ಯಾವ ರೋಲು ಇಲ್ಲ ಮೇಡಮ್. ಲೋಕಲ್ ಪೊಲೀಸ್ ಯಾವ ರೋಲು ಇರೋದಿಲ್ಲ. ಆಯ್ತಾ? ಬಾರ್ಡರ್ ಅಲ್ಲಿ ಹೇಗೆ ತಡೆಗಟ್ಟಬೇಕು